ಬಾಡಿದ ಹೂಗಳು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಚರ್ಚೆಯನ್ನು ಮುಂದುವರಿಸೋಣ ಪೂಜಾ ಗಾಂಧಿ ಅವರ ಜೊತೆನಲ್ಲಿ. ಪೂಜಾ ಅವರ ಈಗ ಹಲವಾರು ಡಿಸ್ಟ್ರಿಕ್ಟ್ಗಳಿಗೆಲ್ಲ ನೀವು ಭೇಟಿ ಕೊಟ್ಟಿದ್ವಿ, ಇವರ ಸಮಸ್ಯೆಗಳ ಬಗ್ಗೆ ಎಲ್ಲ ಮಾತಾಡಿಸ್ತೀರಿ. ಸೊ ಏನು ಹೇಳ್ಕೊತಾರೆ ನಿಮ್ಮ ಹತ್ರ ಅವ್ರು ಆ್ಯಕ್ಚುಲಿ? ಏನು ಯಾವುದ್ರ ಬಗ್ಗೆ ಮಾತಾಡ್ತಾರೆ? ಏನು ಅವ್ರಿಗೆ ಬೇಸಿಕ್ ಹ್ಯೂಮನ್ ರೈಟ್ಸ್ ಇಲ್ಲ, ಯಾವುದು ಐಡೆಂಟಿಟಿ ಆಗಲಿ ಏನೂ ಇಲ್ಲ, ಏನು ಡಾಕ್ಯುಮೆಂಟ್ ಇಲ್ಲ. ನೀವೇನು ಅಂದರೆ ನಾನು ಒಂದು ಟ್ರೈನಿಂಗ್ ಥರ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೆ ಆ್ಯಕ್ಚುಲಿ. ಅದು ನಾನು ಪ್ರಯತ್ನ ಪಟ್ಟೆ ಆ್ಯಸ್ ಐ ಟ್ರೈಡ್ ಏನಂದರೆ ನಾವು ಸ್ವಲ್ಪ ಹುಡುಗಿಗೆ ಕೌನ್ಸಿಲಿಂಗ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಉನ್ನತಿ ಅಂತ ಒಂದು ಇನ್ಸ್ಟಿಟ್ಯೂಷನ್ ಇದೆ, ಅವರು ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಹೌಸ್ ಕೀಪಿಂಗಲ್ಲಿ, ರಿಟೇಲಲ್ಲಿ ಅಂತ. ಇದು ಐ ಟ್ರೈಡ್. ನಾನು ಒಂದು ಎಕ್ಸಾಂಪಲ್ ಕೊಡೋಕೆ ಇಷ್ಟಪಡ್ತೀನಿ. ಅಂದರೆ ಇದು ನಾವು ಅವ್ರಿಗೆ ಕರ್ಕೊಂಡು ಟ್ರೈನಿಂಗ್ ಸೆಂಟರಲ್ಲಿ ಟ್ರೈನಿಂಗ್ ಕೊಡಿಸ್ಬಿಟ್ಟು ಜಾಬ್ ಅವ್ರಿಗೆ ಬರಬೇಕು ಅಂತ. ಯಾಕೆಂದರೆ ಇವತ್ತು ಹೌಸ್ ಕೀಪಿಂಗ್ ಆಗಲಿ, ರಿಟೇಲ್ ಆಗಲಿ, ಸೆಕ್ಯೂರಿಟಿ ಆಗಲಿ ಲೇಡೀಸ್ಗೆ ತುಂಬ ಸ್ಕೋಪ್ ಇದೆ. ಸೊ ಒಂದು ಪ್ರೋಗ್ರಾಮ್ ಆ ಥರ ಮಾಡಿದೆ ನಾನು ಆ್ಯಕ್ಚುಲಿ. ಸೊ ಏನಿದೆ ಗೊತ್ತಾ, ಈ ಲೇಡೀಸ್ಗೆ, ಈ ಮಹಿಳೆಗಳಿಗೆ ಆಪರ್ಚುನಿಟಿ ಬೇಕು. ಹೌದು, ತುಂಬ ಜನ ಕೆಲಸ ಬಿಡಬೇಕು ಅಂತ ಮನಸ್ಸಿದೆ ಅವ್ರಿಗೆ. ಏನಂದ್ರೆ ನಮಗೆ ಆಪ್ಷನ್ಸ್ ಸಿಕ್ಕಿದ್ರೆ, ಯಾಕಂದ್ರೆ ಆವಾಗ ಅವ್ರಿಗೆ ಯಾರು ಸಪೋರ್ಟ್ ಮಾಡೋಕೆ ಬರಲಿಲ್ಲ. ಇವತ್ತು ಅವ್ರಿಗೆ ಒಂದು ಆಪ್ಷನ್ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾವು ಈ ಕೆಲಸ ಬಿಡ್ತೀವಿ. ಯಾಕೆಂದ್ರೆ ವಯಸ್ಸು ಆಗ್ತಾ ಆಗ್ತಾ ಒಂದು ಲೇಡಿಗೆ ಇಮ್ಯಾಜಿನ್ 50 ವರ್ಷ ಆಗಿದೆ, ಶಿ ಕಾಂಟ್ ಗೋ ಫಾರ್ ದಿಸ್ ವರ್ಕ್ ನಾವು. ಆಮೇಲೆ ಅವ್ರು ಏನು ಮಾಡ್ತಾರೆ, ಅವರು ಏನು ಹೇಳ್ತಾರೆ ಇದಕ್ಕೆ, ಅವರು ಬೇರೆ ಇದಕ್ಕೆ ಹೋಗೋದು. ಹೌದು, ಏನಂದ್ರೆ ಅವರು ಪೆಂಪ್ ಆಗ್ತಾರೆ ಅಲ್ವಾ, ಆಗ್ತಾರೆ. ಕರೆಕ್ಟ್. ಸೊ ನಾವು ಅವ್ರಿಗೆ ಏನು ಆಪರ್ಚುನಿಟಿ ಕೊಟ್ರೆ ಅವ್ರಿಗೆ ಒಂದು ಬೇರೆ ದಾರಿ ಇದೆ. ಓಕೆ, ನಮಗೆ ಒಂದು ಟ್ರೈನಿಂಗ್ ಥರ ಏನೋ ಸಿಕ್ಕಿದೆ ಅಂತ ನಾವು ಜಾಬ್ ಮಾಡ್ಕೊಂಡು ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕು ಬೇಸಿಕ್ ನೆಸೆಸಿಟೀಸ್ ನಾವು ನೋಡ್ಬೋದು. ಸೊ ಇದು ನನ್ನ ಗುರಿ. ಏನಂದ್ರೆ ಈ ತರದ್ದು ಪ್ರೋಗ್ರಾಮ್ಸ್ ಬಂದ್ರೆ ಅವರೇ ಎಸ್ 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 ಅಂಡ್ ತುಂಬಾ ಜನ ಮುಂದೆ ಕೂಡ ಬಂದ್ರು. ಒಂದು 70-80 ಮೆಂಬರ್ಸ್ ಮುಂದೆ ಬಂದ್ರು. ಅಂದ್ರೆ ಆ ಕೆಲಸವನ್ನ ಬಿಟ್ಟು ಬೇರೆ ರೀತಿ ಕೆಲಸಗಳನ್ನ ಮಾಡ್ಕೊಂಡು ನಾನು ಮುಂದೆ ಬರ್ತೀನಿ ಅಂತ. ಓಕೆ, ಶಾರದಾ ನಾಯಕ್ ಅವರೇ, ಈಗ ನೀವು ಹೀರೋಸ್ ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ರಿ. ಅದ್ರ ರಿಸಲ್ಟ್ ಇವಾಗ ಅಪಿಯರ್ ಆಗ್ತಾ ಇದೆ. ಯಾಕಂದ್ರೆ ಮೊದಲೆಲ್ಲ ಲೈಂಗಿಕ ಕಾರ್ಯಕರ್ತೆಯರು ಅಂತಂದ್ರೆ ಜನಗಳ ಅಂದ್ರೆ ಸಮಾಜದಲ್ಲಿ ಬಂದು ಮುಖ ತೋರಿಸೋದಕ್ಕೂ ಕೂಡ ಹಿಂಜರಿತಾ ಇದ್ರು. ಇವತ್ತಿನ ದಿವಸ ಬಂದು ಮೀಡಿಯಾದಲ್ಲಿ ಕೂತ್ಕೊಂಡು ಧೈರ್ಯದಿಂದ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವರನ್ನು ನೀವು ಈ ಹಂತಕ್ಕೆ ತಗೊಂಡ್ಬಂದಿದ್ದೀರಾ. ಫೇಸ್ ಅಂದ್ರೆ ಅವರಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಿದ್ದೀರಾ. ಹೇಗೆ ಸಾಧ್ಯ ಆಯ್ತಿದೆಲ್ಲ ಅಂತ? ಅದೇ ಮೂಲಭೂತವಾದಂಥ ಒಂದು ಅದಕ್ಕೆ ವಿಚಾರಕ್ಕೆ ಬರೋಣ. ಯಾಕಂತ ಹೇಳಿದ್ರೆ ನೀವು ಹೇಳಿದ್ರಲ್ಲ, ಅವರಂದರೆ ಲೈಂಗಿಕ ಕಾರ್ಯಕರ್ತೆಯರಂದರೆ ತುಂಬ ದೊಡ್ಡ ಸ್ಟಿಗ್ಮಾನೇ ಇದೆ. ಹೌದು, ಈಗಲೂ ಕೂಡ ಅವರು ಸಾಮಾಜಿಕ ಪಿಡುಗು, ಅಂದರೆ ಅವರು ಸರಿ ಇಲ್ಲ ಆ ಥರ ನೋಡೋ ಥರ ದೃಷ್ಟಿಕೋನ ಈಗಲೂ ಕೂಡ ಇದೆ. ಆದರೆ ಇದು ಒಟ್ಟಾರೆಯಾಗಿ ಇದು ಇದು ಒಂದು ಸಾಮಾಜಿಕ ಸಮಸ್ಯೆ ಮಾತ್ರ, ಒಂದು ಸೋಷಿಯಲ್ ಇಂಬ್ಯಾಲೆನ್ಸ್. ಒಬ್ಬರು ತುಂಬ ಶ್ರೀಮಂತರು, ಇನ್ನೊಬ್ಬರು ತುಂಬ ಬಡತನ ಮತ್ತು ಶ್ರೀಮಂತಿಕೆ ಮಧ್ಯದ ಏನು ಗ್ಯಾಪ್ ಏನಿದೆ ಅಲ್ಲ, ಅದ್ರ ಪರಿಣಾಮನೇ ಇವು ಅಷ್ಟೇ. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇವ್ರುಗಳು ಈ ವೃತ್ತಿಗೆ ಬರಬೇಕಂದ್ರೆ ಸಮಾಜ ಕೂಡ ಎಲ್ಲೋ ಒಂದು ಕಡೆ ಕಾರಣ ಆಗಿರುತ್ತೆ. ಸಮಾಜದ ಅವಶ್ಯಕತೆ ಅವರನ್ನ ಇಲ್ಲಿ ಕರ್ಕೊಂಡ್ ಬಂದಿರುತ್ತೆ. ಅವ್ರ ವಿಕ್ಟಿಮ್ಸ್ ಅಷ್ಟೇನೆ. ಯಾಕಂದ್ರೆ ಇಲ್ಲಿ ಬರೋದಷ್ಟೇ ಅವಶ್ಯಕತೆ ಮತ್ತೆ ಅನಿವಾರ್ಯತೆ ಮಧ್ಯದ ಪ್ರಶ್ನೆ ಇದು. ಸಾವು ಮತ್ತು ಬದುಕಿನ ಮಧ್ಯದ ಹೋರಾಟ. ಯಾವ ವ್ಯಕ್ತಿಗೂ ನಾನು ಹುಟ್ಟುತ್ತಾನೆ ನಾನು ಡಾಕ್ಟರ್ ಆಗ್ತೀನಿ, ಇಂಜಿನಿಯರ್ ಆಗ್ತೀನಿ, ನಾನು ಫೀಮೇಲ್ ಸೆಕ್ಸ್ ವರ್ಕರ್ ಆಗ್ತೀನಿ ಅಂತ ಯಾರು ಹೇಳಲ್ಲ. ಯಾಕಂದ್ರೆ ಅವ್ರು ಒಂದು ಒಳ್ಳೆ ಮನೆತನದಲ್ಲಿ ಹುಟ್ಟಿದ್ರೆ ಒಂದು ಮದುವೆ ಆಗಿನ ಮಕ್ಕಳು ಮಾಡ್ಕೊ ಎಲ್ಲ ಇರ್ತಾರೆ. ಆದ್ರೆ ಯಾವಾಗ ಹಸಿವು ಅನ್ನೋದು, ಹಸಿವು ಯಾರ ಕೈಲೂ ತಡ್ಕೊಳಕ್ಕಾಗಲ್ಲ. ತೀರಾ ತಡ್ಕೊಳಕ್ಕಾಗದೆ ಮಾನ ಮರ್ಯಾದೆ ಎಲ್ಲ ಹಂಚ್ಕೊಂಡು ತೀರಾ ಅಂದ್ರೆ ಧೈರ್ಯನೇ ಇಲ್ಲದೆ ಇದ್ದ ಹೆಣ್ಮಕ್ಳು ಏನು ಮಾಡ್ತಾರೆ, ತಾಯಿಂದರ ಮಕ್ಕಳ ಜೊತೆ ಹೋಗ್ಬಿಟ್ಟು ಸುಯಿಸೈಡ್ ಮಾಡ್ಕೋತಾರೆ. ಆದರೆ ಹೇಗಾದರೂ ಸರಿ ನಾನು ಬದುಕ್ತೀನಿ, ನನ್ನ ಮೈ ಮಾರಿ ಆದರೂ ಸರಿ ನನ್ನ ಮಕ್ಕಳಿಗೆ ಊಟ ಕೊಡ್ತೀನಿ ಅಂತ ಒಂದು ಲೇಡಿ ಛಲದಿಂದ ಅದನ್ನು ಬದುಕ್ತಾಳಂತ, ಅದನ್ನು ನಾವು ತಪ್ಪಂತ ಹೇಳೋಕ್ಕಾಗತ್ತಾ? ಖಂಡಿತವಾಗಿ ನಾವು ಅದನ್ನು ತಪ್ಪಂತ ಹೇಳೋಕ್ಕಾಗಲ್ಲ. ಆ್ಯಂಡ್ ಇಲ್ಲಿ ಸರಿ ಮತ್ತು ತಪ್ಪಂತ ಹೇಳೋಕ್ಕೆ ನಾವು ಆಗೋದಿಲ್ಲ. ಯಾಕಂದ್ರೆ ಇಟ್ ಇಸ್ ನಾಟ್ ಜಜ್ಮೆಂಟ್ ಅಂತ ಹೇಳಕ್ಕೆ. ನನಗೆ ಇನ್ನೊಂದು ಜ್ಞಾಪಕ ಬರ್ತಾ ಇದೆ. ಈಗ ಒಂದು 6 months ಬ್ಯಾಕ್ ಇದೇ ಥರದ್ದು ಒಂದು ಪ್ರೋಗ್ರಾಮ್ ಮಾಡಿದಾಗ ಒಂದು 3 ಜನ ಲೈಂಗಿಕ ಕಾರ್ಯಕರ್ತರನ್ನ ಕೂರಿಸ್ಕೊಂಡೆ ಪ್ರೋಗ್ರಾಮ್ ಮಾಡಿದ್ವಿ. ಅವ್ರನ್ನ ಹೀಗೆ ಪ್ರಶ್ನೆ ಮಾಡ್ತಾ ಅವ್ರು ಹೇಳಿದ್ರು, ಹೌದು ಸರ್, ನಮಗೂ ಇಷ್ಟ ಇಲ್ಲ, ನಾನು 5ನೇ ಕ್ಲಾಸ್ ಓದಿದ್ದೀನಿ, ನನಗೆ ಜಾಬ್ ಇಲ್ಲ, ನನಗೆ ಯಾರು ಕರೆದು ಕೆಲಸ ಕೊಡ್ತಾರೆ, ಒಂದಿನಕ್ಕೆ ನಾನು ಇವತ್ತು 1,000 ರೂಪಾಯಿ ಸಂಪಾದನೆ ಮಾಡ್ತೀನಿ, ಕೊಡಿಸಿ ನನಗೆ ಒಂದಿನಕ್ಕೆ 1,000 ರೂಪಾಯಿ ಸಂಪಾದನೆ ಮಾಡೋಂಥ ಬೇರೆ ಕೆಲಸ ಕೊಡಿ, ನಮಗೆ ಕೊಡಿಸಿ, ನಾನು ಮಾಡ್ತೀನಿ ಅಂತ. ಆಗ್ತಾ ಇಲ್ಲ, ಏನು ಮಾಡೋದು, ನನಗೆ ಬೇರೆ ಕೆಲಸ ಸಿಗ್ತಾ ಇಲ್ಲ, ಅನಿವಾರ್ಯತೆ ಅಂತ ಹೇಳ್ತಾರೆ. ಆ ಅನಿವಾರ್ಯತೆಯಿಂದ ಅವರನ್ನು ಹೊರಗೆ ತರ್ತಕ್ಕಂಥದ್ದು ಇದೆಯಲ್ಲ, ಅದು ನಿಮ್ಮ ಪ್ರಾಜೆಕ್ಟ್ನ ಮೂಲ ಉದ್ದೇಶ. ನಾವಷ್ಟೇ ಅಲ್ಲ, ಇಲ್ಲಿ ಸರ್ಕಾರದ್ದು ಮತ್ತು ಹಲವಾರು ಸ್ವಯಂ ಸೇವಾ ಸಂಸ್ಥೆಗಳು ಕಳೆದ ಎಷ್ಟೋ ವರ್ಷಗಳಿಂದ ದುಡಿತಾ ಇದ್ದಾವೆ. ಇವತ್ತು ಗೀತಾ ಈ ಸ್ಟುಡಿಯೋಗೆ ಬಂದು ನಿಮ್ಮ ಮುಂದೆ ಎಷ್ಟು ಧೈರ್ಯದಿಂದ ಅವಳು ಮಾತಾಡ್ತಾ ಇದ್ದಾಳೆ ಅಂದರೆ ಎಲ್ಲೋ ಒಂದು ಕಡೆಗೆ ಸರ್ಕಾರದ ಕಾರ್ಯಕ್ರಮಗಳು, ಸ್ವಯಂ ಸೇವಾ ಸಂಸ್ಥೆಗಳು, ಪೂಜಾ ಗಾಂಧಿ ಅಂತ ಅನ್ನೋ ಸೆಲೆಬ್ರಿಟೀಸ್ ಅಥವಾ ನಮ್ಮಂಥ ಸಾಕಷ್ಟು ಸ್ವಯಂ ಸೇವಾ ಸಂಸ್ಥೆಗಳು ಇದ್ರ ಹಿಂದೆ ಕಾಣದ ಕೈಗಳು ಅಂದರೆ ಸಾಕಷ್ಟು ದುಡಿದಿವೆ ಅಂತ ನಾವು ಹೇಳ್ಬೋದು. ಇಲ್ಲದೆ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅವರಲ್ಲಿ ಇವತ್ತು ಏನಂತ ಹೇಳಿದ್ರೆ
ಹೇಳಿದ್ರೆ ಅವರಿಗೆ ಸೆಲ್ಫ್ ಸ್ಟಿಗ್ಮಾ ಇರುತ್ತೆ. ಅಯ್ಯೋ ನಾನು ಯಾಕಾದ್ರೂ ಹುಟ್ಟಿದ್ದೀನಿ, ನಾನು ಇರೋದೇ ಇಲ್ಲಿದ್ದು ಈ ಭೂಮಿಗೆ ದೊಡ್ಡ ಭಾರ, ನಾನು ಇರಬಾರ್ದು, ನಾನು ಸಾಯ್ಬೇಕು ಅಂತ ಸೆಲ್ಫ್ ಸ್ಟಿಗ್ಮಾ ಅವರಿಗಿರುತ್ತೆ. ಅವರಲ್ಲಿ ಈ ಸೆಲ್ಫ್ ಸ್ಟಿಗ್ಮಾ ಹೋಗ್ಲಾಡ್ಸೋಕೆ ಹಲವಾರು ಕಾರ್ಯಕ್ರಮಗಳು ನಡೀತವೆ. ಜೊತೆಗೆ ಸೆಲ್ಫ್ ಎಸ್ಟೀಮ್, ಆತ್ಮಸಮ್ಮಾನ, ಸೆಲ್ಫ್ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋಂಥ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಸರ್ಕಾರದ ವತಿಯಿಂದ ಸ್ವಯಂ ಸೇವಾ ವತಿಗಳಿಂದ ನಿರಂತರವಾಗಿ ನಡೆದಿದೆ. ಎಲ್ಲೋ ಒಂದು ಕಡೆ ಲೂಪ್ ಹೋಲ್ಸ್ ಇರುತ್ತೆ, ಯಾಕಂದ್ರೆ ಪರಿವರ್ತನೆ ಆಗಬೇಕಾದ್ರೆ ರಕ್ತಪಾತ ಆಗೇ ಆಗುತ್ತೆ, ಒಂದಿಷ್ಟು ಮಂದಿ ಸಾಯಲೇಬೇಕು. ಆಗದೇ ಇದ್ರೆ ಅದು ಸರಿ ಹೋಗಲ್ಲ. ಅಲ್ಲಿಗೇನೆ ನಾವು ನಿಂತು ಬಿಡೋಕ್ಕಾಗಲ್ಲ. ಸರ್ಕಾರದ ಕಾರ್ಯಕ್ರಮಗಳಿರ್ಬೋದು, ಉಳಿದವರು ಕೈ ಜೋಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಿರಂತರವಾಗಿ ನಡೀಲೇಬೇಕು. ಆಗಲೇ ಎಲ್ಲೋ ಒಂದು, ಯಾಕಂದ್ರೆ ಅಗೇನ್ ಇಟ್ಸ್ ಎ ಸೋಷಿಯಲ್ ಇಶ್ಯೂ, ಇಟ್ಸ್ ಎ ಸೋಷಿಯಲ್ ಇಶ್ಯೂ ಅಷ್ಟೇ, ಇನ್ನೇನು ಇಲ್ಲ ಇಲ್ಲಿ ಇರೋದು. ಶ್ರೀಮಂತರ ಮತ್ತೆ ಬಡತನ ಮಧ್ಯದ ಒಂದು ವಿಷಯ ಬಿಟ್ಟರೆ ಇನ್ನೇನು ಇಲ್ಲ ಇದರಲ್ಲಿ. ಸೊ ನಾವು ಹೀರೋಸ್ ಅದರಲ್ಲಿ ನಮ್ಮ ಕೆಲಸ. ನೀವು ಅವಾಗಲೇ ಹೇಳ್ತಾ ಇದ್ರಿ ಬಡತನ ಮತ್ತೆ ಸಿರಿತನದ ಮಧ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆ ಅಂತ. ಆದರೆ ಈ ಲೈಂಗಿಕ ಕಾರ್ಯಕರ್ತೆಯರು ಈ ಬಡತನದಿಂದ ಬೇಸತ್ತು ಯಾರು ಲೈಂಗಿಕ ಕಾರ್ಯಕರ್ತೆಯರಾಗ್ತಾರೆ ಅವ್ರು ಮಾತ್ರ ಸಮಾಜದ ಮುಖ್ಯವಾಹಿನಿಗೆ ಬರ್ತಾರೆ, ಅವ್ರು ಮಾತ್ರ ನಮ್ಮ ಸ್ಟುಡಿಯೋಗೆ ಬಂದು ಕೂತ್ಕೋತಾರೆ. ಹೈಟೆಕ್ ದಂಧೆಗಳಿದಾವೆ, ಖಂಡಿತವಾಗಿ ಕೆಲವರು ಶ್ರೀಮಂತರು ಇದ್ದಾರೆ, ಇದ್ರಲ್ಲಿ ಇಲ್ಲ ಅಂತಲ್ಲ, ಅವರು ತಮ್ಮ ಖುಷಿಗೋಸ್ಕರ ಈ ಕೆಲಸವನ್ನ ಮಾಡ್ತಾರೆ. ಅವ್ರನ್ನ ನಾವು ಯಾವತ್ತು ಮುಖ್ಯವಾಹಿನಿಗೆ ತರಕ್ಕಾಗಲ್ಲ, ಅವ್ರಿಗೆ ಅದೊಂದು ಪ್ಯಾಷನ್. ಅದು ಈಗ ಅರವಿಂದ್ ಅವರೇ, ನಾವು ಕೆಲಸ ಮಾಡ್ತಾ ಇರೋದೇ ಮೋಸ್ಟ್ ವಲ್ನರೇಬಲ್, ಮೋಸ್ಟ್ ಪೂವರ್, ತುಂಬಾ ಶಿಕ್ಷಣ ಇಲ್ಲದೆ ಇರುವಂತ ಅಂಥವ್ರ ಜೊತೆ ನಾವು ಕೆಲಸ ಮಾಡ್ತಾ ಇರೋದು. ಯಾಕಂದ್ರೆ ಅವರೇ ಪಾಪ ಅಂದ್ರೆ ಮುಖ್ಯವಾಹಿನಿಗೆ ಬರ್ತಾರೆ, ಅವರು ಬರೋಕೆ ರೆಡಿ ಇರ್ತಾರೆ, ಅವ್ರಿಗೆ ಏನೇ ನೀವು ಬೇರೆ ಕೆಲಸ ಕೊಡ್ತಿರ್ಕೊಂಡು ಮಾಡೋಕೆ ರೆಡಿ ಇರ್ತಾರೆ. ಇನ್ನೊಂದು ವರ್ಗ ಇದೆ, ಅದೇ ಅವರು ಕೆಲವೊಂದು ಎಕ್ಸ್ಟ್ರಾ ಪ್ಲೆಜರ್ ಸಲುವಾಗಿ, ಎಕ್ಸ್ಟ್ರಾ ಮನಿ ಸಲುವಾಗಿ ಹೋಗುವಂತ, ಅವ್ರ ಬಗ್ಗೆ ನಾವು ಟಚ್ ಮಾಡೋಕ್ಕೂ ಹೋಗಲ್ಲ. ಯಾಕಂದ್ರೆ ನಮ್ಗೆ ಬೇಕಾಗಿರೋರು ಇವರು. ಯಾಕಂದ್ರೆ ಇವರು ಅವರ ಒಂದೊಂದು ಕಥೆಗಳನ್ನ ಕೇಳಿದ್ರೆ ನಿಮ್ಗೆ ಡಿಪ್ರೆಷನ್ಗೊಳಗಾಗ್ತೀರಾ. ಯಾಕಂದ್ರೆ ಹೌದು, ನಿಜ. ನಾನು ಫಸ್ಟ್ ಟೈಮ್ ಒಂದು ಇವರೆಲ್ಲರಿಗೂ ಮೀಟ್ ಮಾಡಿದಾಗ ನಾನು ಒಂದು 25-30 ಹುಡುಗಿರಿಗೆ ಮೀಟ್ ಮಾಡಿದೆ. ಆ್ಯಂಡ್ ಒಬ್ಬೊಬ್ರು ನನಗೆ ಅವ್ರವ್ರದ್ದು ಕತೆ ಹೇಳಿದ್ರು ಅಂದರೆ ನನಗೆ 4 ದಿನ ನಿದ್ದೆನೇ ಬರಲಿಲ್ಲ. ಐ ವಾಸ್ ಲೈಕ್, ಹೌದಾ ಈ ಥರ ಇರುತ್ತಾ, ಹೌದಾ ಇದೇ ಥರ ಇದೆ. ಐ ವಾಸ್ ಶಾಕ್ಡ್. ಆಮೇಲೆ ಇವ್ರಿಗೆ ಇನ್ನೊಂದು ತೊಂದರೆ ಏನಂದರೆ ಪಾರ್ಟ್ನರ್ಸ್ ಬಗ್ಗೆ ಐ ಥಿಂಕ್ ತುಂಬಾ ಕಡಿಮೆ ಜನಗೆ ಗೊತ್ತು. ತುಂಬಾ ಲೇಡೀಸ್ ಸಿಂಗಲ್ ಆಗಿರ್ತಾರೆ ಅಲ್ವಾ, ಅವ್ರಿಗೆ ಮನೆ ಬೇಕಾದ್ರೆ ಯಾರು ಜೊತೆಲೇ ಇರಬೇಕು. ಸೊ ಒಂದು ಕ್ಲೈಂಟ್ ಎಲ್ಲ ಅಂದ್ರೆ ಯಾರು ಅವ್ರದ್ದು ಪೆಂಪ್ ಆಗಲಿ, ಅವರು ಆಸ್ ಅ ಪಾರ್ಟ್ನರ್ ಅವ್ರ ಜೊತೆಲಿ ಹೋಗ್ತಾರೆ ಗಂಡ ಆಗಿ. ಅಂಡ್ ಅವರು ತೊಂದರೆ ಅಂದ್ರೆ, ಇಮ್ಯಾಜಿನ್ ಒನ್ ವುಮನ್ ಇಸ್ ಅರ್ನಿಂಗ್ 500 rupees ಇನ್ ಅ ಡೇ, ಅದರಿಂದ 300 rupees ಪಾರ್ಟ್ನರ್ ತಗೊಂಡು ಹೋಗ್ಬಿಡ್ತಾರೆ. ಸೊ ಅವರು ಇವ್ರನ್ನ ನೋಡ್ಬೇಕು, ಮಕ್ಕಳನ್ನ ನೋಡ್ಬೇಕು, ಅದ್ರ ಜೊತೆಲಿ ಪಾರ್ಟ್ನರ್ ಫ್ಯಾಮಿಲಿ ಕೂಡ ನಡೀತಾ ಹೋಗುತ್ತೆ. ಸೊ ಇಮ್ಯಾಜಿನ್ ಒನ್ ವುಮನ್ ಇಸ್ ಟೇಕಿಂಗ್ ಕೇರ್ ಆಫ್ 2 families, ಯುನೋ, ಆ ಥರ ಆಗ್ಬಿಡುತ್ತೆ. ಆ್ಯಂಡ್ ಪಾರ್ಟ್ನರ್ಸ್ ಅಂದರೆ ಅವರೇ ಕೂಡ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡಿದ್ರು, ಕೊಟ್ಟಿಲ್ಲ ಅಂದರೆ ಪಕ್ಕದವ್ರಿಗೆ ಪೊಲೀಸವ್ರಿಗೆ ಹೇಳ್ಬಿಡ್ತೀನಿ. ಅನಿವಾರ್ಯವಾಗಿ ಅವರು ಸೆಕ್ಸ್ ವರ್ಕ್ ಜಾಸ್ತಿ ಮಾಡ್ತಾರೆ. ಆಮೇಲೆ 80% ಜನ ಮಕ್ಕಳಿಗೆ ಗೊತ್ತಿಲ್ಲ ಅವರು ಈ ಪ್ರೊಫೆಷನಲ್ ಇದ್ದಾರೆ ಅಂತ, ಗೊತ್ತಾಗಲ್ಲ. ಯಾಕೆಂದರೆ ಅವ್ರು ಹೇಳ್ತಾರೆ ಏನೋ ಡೇ ಶಿಫ್ಟು, ನೈಟ್ ಶಿಫ್ಟು, ಏನೇನೋ ರೀಸನ್ಸ್ ಹೇಳ್ತಾರೆ. ಬಟ್ ಎಲ್ಲರದು ಒಂದೇ ಗುರಿ ಅಂದರೆ ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನಾವು ಏನು, ಒನ್ ಲೇಡಿ ಆಸ್ಕ್ ಮೀ ಒನ್ ಕ್ವೆಶನ್, ಏನೋ ಆ ಕ್ವೆಶನ್ ಕೇಳ್ಕೊಂಡು ನನಗೆ ನನ್ನ ತಲೆನೇ ಕೆಟ್ಟಾಗಿದೆ. ಯುನೋ ವಾಟ್ ಶಿ ಟೋಲ್ಡ್ ಮೀ, ನಮಗೆ ನಮ್ಮ ಅಧಿಕಾರಗಳನ್ನು, ನಮಗೆ ಏನು ರೈಟ್ ಸಿಗಲಿಲ್ಲ ಅಂದರೆ, ಓಕೆ ನಾಡಿಂದ ನನ್ನ ಮಗಳು 14 ವಯಸ್ಸು ಆಗಿದೆ, ಅವಳಿಗೆ ನಾನು ಕಳಿಸ್ಬೇಕಾಗತ್ತೆ. ಹೌ ಇಟ್ ಈಸ್, ಯುನೋ, ಅದು ಯೋಚನೆ ಮಾಡಿದ್ರೆ ಅಂದ್ರೆ ಇಷ್ಟಪಡಲ್ಲ, ಅನಿವಾರ್ಯತೆ. ಹೌದು, ಅದಕ್ಕೆ ಈಗ ನೋಡಿ ಕಲೆಕ್ಟಿವೈಸೇಷನ್, ಈಗ ಅವ್ರೇನು ಹೇಳಿದ್ರಲ್ಲ ಕಿತ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ, ಅವರನ್ನ ಈಗೇನು ಹಕ್ಕುಗಳ ರಕ್ಷಣಾ ದಿನ ಏನಿದೆ ಅಲ್ಲ, ಅದರ ಹೋರಾಟದ ಒಂದು ಉದ್ದೇಶನೇ ಅಷ್ಟು. ಯಾಕಂದ್ರೆ ಇವತ್ತಿಗೆ ಒಬ್ಬ ಸೆಕ್ಸ್ ವರ್ಕರ್ ಎಲ್ಲಿವರೆಗೆ ಅವರಲ್ಲಿ ಕಾನ್ಫಿಡೆನ್ಸ್ ತುಂಬಿದ್ದಾರೆ ಅಂದ್ರೆ, ವೆನ್ ಶಿ ಗೋಸ್ ಫಾರ್ ಅಂದ್ರೆ ಕ್ಲೈಂಟ್ ಬಂದಾಗ ನೋ ಕಾಂಡಮ್ ನೋ ಸೆಕ್ಸ್ ಅಂತ ಹೇಳುವಷ್ಟು ಮಟ್ಟಿಗೆ ಅವಳು ಧೈರ್ಯದಿಂದ ಬದುಕುವಂತ ಒಂದು ಧೈರ್ಯವನ್ನು ಅವಳು ಬೆಳೆಸ್ಕೊಂಡಿದ್ದಾಳೆ. ಯಾಕಂದ್ರೆ ಈ CBOsಗಳು ಕೆಲಸ ಮಾಡ್ತವೆ ಎಲ್ಲ ಜಿಲ್ಲೆಗಳಲ್ಲಿ, ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್. ಅವ್ರ ಮುಖ್ಯ ಉದ್ದೇಶ ಏನಂದ್ರೆ ಆಯಾ ವಲಯದಲ್ಲಿ, ಆಯಾ ಪ್ರದೇಶದಲ್ಲಿ ಇವರುಗಳು ಸಂಘಟಿತರಾಗೋದ್ರ ಜೊತೆಗೆ ಅವರ ಹಕ್ಕುಗಳನ್ನ ಅವರೇ ರಕ್ಷಣೆ ಮಾಡ್ಕೊಳ್ಳುವಷ್ಟು ಮಟ್ಟಿಗೆ ಅವರಲ್ಲಿ ಆತ್ಮವಿಶ್ವಾಸ ತುಂಬುವಂತ ಕೆಲಸ. ಶಾರದಾ ನಾಯ್ಕ ಅವರೇ, ಈ ಸೆಕ್ಸ್ ವರ್ಕರ್ಸ್ ನ ಐಡೆಂಟಿಫೈ ಮಾಡೋದು ಕೂಡ ಒಂದು ಚಾಲೆಂಜಿಂಗ್ ವರ್ಕ್. ಅದು ಖಂಡಿತವಾಗಿ. ಯಾಕಂದ್ರೆ ನಾನು ಕರ್ನಾಟಕ ಯಾರು ಮುಂದೆ ಬರಲ್ಲ. ಹೌದು, ಯಾರು ಹೇಳ್ಕೊತಾರೆ ಇವಾಗ, ನಾನು ಡಾಕ್ಟರ್, ನಾನು ಇಂಜಿನಿಯರ್, ನಾನು ಆಂಕರ್ ಅಂತ ಹೇಳ್ಕೋಬಹುದೇ ಹೊರತು ಆಮೇಲೆ ಸೆಕ್ಸ್ ವರ್ಕರ್ ಅಂತ ಯಾರು ಹೇಳ್ಕೊಂಡು ಮುಂದೆ ಬರ್ತಾರೆ? ನಾನು ಕರ್ನಾಟಕ ಸ್ಟೇಟ್ ಪ್ರಿವೆನ್ಷನ್ ಸೊಸೈಟಿಲಿ ವರ್ಕ್ ಮಾಡ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ನಮಗೆ ಬೆಳಗಿಂದ ಸಾಯಂಕಾಲ ಆ ರಿವ್ಯೂ ಮೀಟಿಂಗ್ಸ್ ಇರೋದು. ಅವ್ರು ಹೇಗೆ ಫೀಲ್ಡ್ಗೆ ಹೋಗ್ತಾರೆ, ಹೇಗೆ ಅವರನ್ನ ಅವ್ರ ಮನವೊಲಿಸ್ಬಿಟ್ಟು ಅವ್ರಿಗೆ ಇದು ಮಾಡುವ ಕೆಲಸಗಳಾಗ್ತದೆ. ನಾನು 1-2 ಸತಿ ರೀಕಿಗೆ ಹೋಗಿದ್ದೆ. ಏನಂದ್ರೆ ಇಲ್ಲಿ ಮೆಜೆಸ್ಟಿಕಲ್ಲಿ ಸ್ವಲ್ಪ ಏರಿಯಾಸಲ್ಲಿ ಅಂದರೆ ಟ್ರಾಫಿಕಿಂಗ್, ಹೌ ಗರ್ಲ್ಸ್ ಆರ್ ಬ್ರಾಟ್ ಅಂತ ಒಂದು ನಮ್ಮ NGOs ಮೂಲಕ ನಾನು ಮತ್ತು ಶೇಖರ್ ಇನ್ನೊಬ್ರು ಇದ್ದಾರೆ, ನಾವು ಅವ್ರ ಜೊತೆ ಕೆಲಸ ಮಾಡೋದು. ರೈಲ್ವೆ ಸ್ಟೇಷನ್ ಹತ್ರ ನಾವು ಹೋಗ್ಬಿಟ್ಟು ನೋಡಿದೆ ಅಂದರೆ ಯಂಗ್ ಗರ್ಲ್ಸ್ 16-17 ಅಂದರೆ ಅವರು
ಅವ್ರ ಖುಷಿಯಿಂದ ಅಲ್ಲಿಲ್ಲ, ದೇ ಆರ್ ಲೈಕ್ ದೇ ಆರ್ ಸ್ಟಕ್, ಏನು ಮಾಡೋಕ್ಕಾಗಲ್ಲ. ಆಮೇಲೆ ತುಂಬ ಯಂಗ್ ಗರ್ಲ್ಸ್ಗೆ ಹೆಂಗೆ ಈ ಪ್ರೊಫೆಷನಲಿ ಬರ್ತಾರೆ ಅಂದರೆ ಲವ್ ಮಾಡಿಕೊಂಡು ಆ ಹುಡುಗ ಸಿಟಿಗೆ ಕರ್ಕೊಂಡು ಬಂದ್ಬಿಡ್ತಾನೆ, ನಿನಗೆ ಮದುವೆ ಮೋಸ ಮಾಡಿ ಬಿಟ್ಬಿಟ್ಟು ಆಮೇಲೆ ಫ್ಯಾಮಿಲಿಯವ್ರು ಅಕ್ಸೆಪ್ಟ್ ಮಾಡಲ್ಲ. ಹುಡುಗಿ ಒಬ್ಬರೇ ಬ್ಯಾಂಗ್ಳೂರ್ ಸಿಟಿಯಲ್ಲಿ ಏನು ಮಾಡ್ತಾರೆ? ಇವತ್ತು ನೀವು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಅಂಡರ್ಗ್ರೌಂಡ್ ಪಾಸ್ ನಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇರೋದು ಎಷ್ಟು ಜನ ನಿಂತಿರ್ತಾರೆ ಅಂತಂದ್ರೆ ಅವ್ರಿಗೀಗ ಹೆದರಿಕೆ ಇಲ್ಲ, ಅವರು ಬದುಕೋ ಅನಿವಾರ್ಯತೆ. ಇನ್ನೊಂದೇನು ಅಲ್ಲಿ ಹೆದರಿಕೆ, ಇನ್ನೊಂದೇನು ಪೊಲೀಸರ ಹೆದರಿಕೆ. ಪೊಲೀಸರದ್ದು ಇವ್ರು ಹೇಳಿದ್ರಲ್ಲ ಕಲರ್ ಡ್ರೆಸ್ ಅಲ್ಲಿ ಬಂದಾಗ ಅದೇ ಫ್ರೀ ಸೆಕ್ಸ್ ಅವರಿಗೆ, ಇದ್ರಲ್ಲಿ ಬಂದ್ರೆ ಕೆಟ್ಟ ವರ್ಡ್ಸ್ ಅನ್ನ ಅವ್ರಿಗೆ ಬೈದ್ಬಿಟ್ಟು ಅಲ್ಲಿಂದ ನೋಡಿ ಅಲ್ಲಿ ಅವ್ರದ್ದು ಅದನ್ನ ಏನಾಗುತ್ತೆ ಗೊತ್ತಾ, ಕೆಲವೊಮ್ಮೆ 25 ರೂಪಾಯಿ 50 ರೂಪಾಯಿ ಉಳಿಸ್ಕೊಂಡಿರ್ತಾರೆ. ಯಾಕಂದ್ರೆ ಮನೆಯಲ್ಲಿ ಎಷ್ಟೋ ಮಕ್ಕಳು ಕಾಯ್ತಾ ಇರ್ತಾರೆ, ಇನ್ನೊಂದು ಅವ್ರ ಡಿಪೆಂಡೆಂಟ್ ಎಷ್ಟೆಲ್ಲ ಮಂದಿ ಇರ್ತಾರೆ ಅಲ್ಲಿ, ಹಾಗಿರ್ತದೆ. ಸೊ ಅವರ ಲೈಫ್ ಅಂದ್ರೆ ಇದೆಲ್ಲದರ ಜೊತೆಗೆ ಅವರ ಆರೋಗ್ಯದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು ಕೂಡ ಮೋಸ್ಟ್ಲಿ ಈ ಪ್ರಾಜೆಕ್ಟಿನ ಮುಖ್ಯ ಉದ್ದೇಶ ಆಗುತ್ತೆ. ಯಾಕಂದರೆ ಏಡ್ಸ್ ನಿಯಂತ್ರಣ ಸೊಸೈಟಿಯ ಸಹಭಾಗಿತ್ವದಲ್ಲಿ ನಡೀತಾ ಇರತಕ್ಕಂಥ ಕೆಲಸ ಅಂತಂದ ಸಂದರ್ಭದಲ್ಲಿ ಅವರ ಆರೋಗ್ಯದ ಬಗ್ಗೆ ಅವರಿಗೆ ಅರಿವು ಮೂಡಿಸಬೇಕಾಗುತ್ತೆ. ಖಂಡಿತ ಇವ್ರಿಗೆ ಗೊತ್ತಿರಲ್ಲ ಅಂತಲ್ಲ, ಏಡ್ಸ್ ವಿಚಾರವಾಗಿ ಅದರ ಪ್ರತಿಫಲದ ವಿಚಾರವಾಗಿ ಗೊತ್ತಿರುತ್ತೆ, ಮತ್ತೆ ಒನ್ಸ್ ಅಗೇನ್ ಇಲ್ಲಿ ಅನಿವಾರ್ಯತೆ ಅಂತಕ್ಕಂಥ ಪ್ರಶ್ನೆ ಮೂಡುತ್ತೆ. ಇರಲಿ, ಇದ್ರ ಬಗ್ಗೆ ಮತ್ತೆ ಮಾತುಕತೆ ಮುಂದುವರಿಸೋಣ ಒಂದು ಪುಟ್ಟ ಬ್ರೇಕ್ ನಂತರ.